ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು, ಭರತ್ ನನಗೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಬೇಕು, ಎಲ್ಲಾದರೂ ಸಿಗುತ್ತಾ, ಪ್ಲೀಸ್ ಅದ್ರ ಬಗ್ಗೆ ವಿಡಿಯೋ ಮಾಡು ಅಂತ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲಿ ನೀವು ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು ಅಂತ. ಸೊ ಅಲ್ಲಿ ಬೇರೆ ಬೇರೆ ರೀತಿ ಒಂದು ಕಾಪಿರೈಟ್ ಮ್ಯೂಸಿಕ್ ಇರುತ್ತೆ ನಿಮಗೆ. ಆದರೆ ರಿಯೂಸ್ ಕಾಂಟೆಂಟು, ರಿಪೀಟೆಡ್ ಕಾಂಟೆಂಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಒಂದು ತೋರಿಸಿನಲ್ಲ ಈಗ ಯೂಟ್ಯೂಬ್ ಆಡಿಯೋ ಲೈಬ್ರರಿ, ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಬೋದು. ಆದರೆ ಒಂದೇನಂತ ಅಂದರೆ ರಿಪೀಟಾಗಿ ಹಾಕಬಾರ್ದು ಅಂತ ಹೇಳಿದ್ದೀನಿ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ನೋಡ್ಕೊಳ್ಳಿ. ನೀವು ಮ್ಯೂಸಿಕ್ನ ರಿಪೀಟಾಗಿ ಯೂಸ್ ಮಾಡಬಾರ್ದು. ಒಂದ್ಸತಿ ಯೂಸ್ ಮಾಡ್ತೀರಾ ಅಂತ ಅಂದರೆ ಒಂದು ಮ್ಯೂಸಿಕ್ಕು ಸಾಕು, ಬೇರೆ ಮ್ಯೂಸಿಕ್ ಯೂಸ್ ಮಾಡಬೇಕಾಗುತ್ತೆ. ಸೊ ಒಂದೊಂದಕ್ಕೆ ಅಟ್ರಿಬ್ಯೂಷನ್ ರಿಕ್ವೈರ್ಡ್, ಅಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡ್ ಅಂತ ಬರುತ್ತೆ. ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಆಡಿಯೋ ಲೈಬ್ರರಿಲಿ ಯಾವುದೇ ಒಂದು ಕ್ಯಾಟಗರಿ ಮೇಲೆ ಚಾಯ್ಸ್ ಮಾಡ್ಬೋದು. ಈಗ ಬ್ರೈಟ್ ಆಗಲಿ ಅಥವಾ ಏನೇ ಒಂದು ಕ್ಯಾಟಗರಿ ಆಗಲಿ ಸರ್ಚ್ ಮಾಡ್ಬಿಟ್ಟು ಮ್ಯೂಸಿಕ್ಕು ಅದರ ಪ್ರಕಾರ, ಜನರೇ ಪ್ರಕಾರ ನೀವು ಬೇಕಾದ್ರೆ ಚಾಯ್ಸ್ ಮಾಡ್ಬೋದು. ಆಮೇಲೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವುದೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೆ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಅವಾಗ ನಿಮಗೆಲ್ಲ ಅರ್ಥ ಆಗುತ್ತೆ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಸೊ ಈ ಪ್ರಾಸೆಸ್ ಏನು ಮಾಡ್ತೀನಿ ಇದೆಲ್ಲ ಪೂರ್ತಿ PC ನಲ್ಲಿ ತೋರಿಸ್ತೀನಿ ನಿಮಗೆ. ಈ ಪ್ರಾಸೆಸ್ ಕೂಡ ಮೊಬೈಲ್ನಲ್ಲಿ ಮಾಡ್ಬೋದು. ಹೇಗೆ? ಜಸ್ಟ್ ನೀವು YT Studio ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿಕೊಂಡು ಗೂಗಲ್ ಕ್ರೋಮ್ ಹೋಗ್ಬಿಟ್ಟು YT Studio ಅಂತ ಸರ್ಚ್ ಮಾಡಿ ಇಟ್ಕೊಳ್ಳಿ. ಏನು ಸ್ಟೆಪ್ಸ್ ಫಾಲೋ ಮಾಡಿ ಅವಾಗ ಬೇಗ ನೀವು ಮ್ಯೂಸಿಕ್ನ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಬೋದು. ಸೊ ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಅದೇನೇನು ಪ್ರಾಸೆಸ್ಸು ಅಂತ PC ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಾನು YT Studio ಅಂತ ಸರ್ಚ್ ಮಾಡ್ತೀನಿ ಗೂಗಲ್ ಕ್ರೋಮ್ ಬಂದು, ಮತ್ತು YT Studio ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಇದು ನನ್ನ ಒಂದು ಪೂರ್ತಿ YT Studio. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಡ್ಯಾಶ್ ಬೋರ್ಡ್ ಕಾಂಟೆಂಟ್ ಅಂತ ಎಲ್ಲ ಇದ್ದೀವಿ. ಸೊ ಇಲ್ಲಿ ಏನಂತ ಅಂದರೆ ಇಲ್ಲಿ ಆಡಿಯೋ ಲೈಬ್ರರಿ ಅಂತ ಕಾಣಿಸ್ತಿದೆ ನೋಡಿ. ಇಲ್ಲಿ ಈ ಆಡಿಯೋ ಲೈಬ್ರರಿ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಸೊ ಇದ್ರ ಮೇಲೆ ನಾನೀಗ ಕ್ಲಿಕ್ ಕೊಟ್ಟಾಗ ಈ ಇಂಟರ್ಫೇಸ್ ಬರುತ್ತೆ ನೋಡಿ. ಇದೇನೇ ಆಡಿಯೋ ಲೈಬ್ರರಿ. ಹೌದು, ಇಲ್ಲಿ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಬೋದು. ಮ್ಯೂಸಿಕ್ ಅಷ್ಟೇ ಎಲ್ಲ ನೋಡ್ತಾ ಇರ್ಬೋದಲ್ಲ, ಸೌಂಡ್ ಎಫೆಕ್ಟ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಸೌಂಡ್ ಎಫೆಕ್ಟ್ಸ್ ಎಲ್ಲ ಇದೆ. ಸೊ 1 by 1 ಡೀಟೇಲಾಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯೂಸಿಕ್ ಬಗ್ಗೆ ಬರೋಣ. ಈಗ ಮ್ಯೂಸಿಕ್ ಅಂತ ಅಂದರೆ ಈಗ ನೋಡಿ, ಇಲ್ಲಿ ಫಸ್ಟ್ ಮ್ಯೂಸಿಕ್ ಬಂದಾಗ ಟ್ರ್ಯಾಕ್ ಟೈಟಲ್ ಅಂದರೆ ಟ್ರ್ಯಾಕ್ ಏನಿದೆ, ಮ್ಯೂಸಿಕ್ ಹೆಸರೇನಿದೆ ಅದು ಬರುತ್ತೆ. ಮತ್ತು ಜನ್ರೆ ಅಂದರೆ ಯಾವ ಥರ ಒಂದು ಟೈಪ್ ಇದೆ ಅಂತ ಬಂದಿದೆ, R&B ಆ್ಯಂಡ್ ಸೋಲ್ ಅಂತ. ಮತ್ತು ಮೂಡ್ ಅಂದರೆ ಕ್ಯಾಟಗರಿ, ಇದು ಕಾಮ್ ಅಂತ ಇದೆ, ಕಾಮು, ಹ್ಯಾಪಿ, ಮತ್ತು ಬ್ರೈಟ್, ಇನ್ಸ್ಪಿರೇಷನಲ್. ಸೊ ಇದೆಲ್ಲ ಮ್ಯೂಸಿಕ್ ಇದೆ. ಮತ್ತು ಇನ್ನೊಂದೇನಂತ ಅಂದರೆ ಆರ್ಟಿಸ್ಟು. ಸೊ ಯಾರು ಆರ್ಟಿಸ್ಟ್ ಕ್ರಿಯೇಟ್ ಮಾಡಿದರೆ ಈ ಪರ್ಟಿಕ್ಯುಲರ್ ಮ್ಯೂಸಿಕ್ನ ಅಂತ ಹೇಳ್ತಿದ್ದೆ ನೋಡಿ, ದ ಸೌಂಡ್ಲಿಂಗ್ಸು ಮತ್ತು ರೇಯನ್ ಮಿಕ್ಯಾಫ್ರೆ. ಸೊ ಈ ರೀತಿ ನಮಗೆಲ್ಲ ಒಂದು ಆರ್ಟಿಸ್ಟ್ ಹೆಸರು ಬಗ್ಗೆ ಎಲ್ಲ ಬರುತ್ತೆ. ಮತ್ತು ಡ್ಯೂರೇಷನ್ ಅಂದರೆ ಎಷ್ಟು ಲೆಂತ್ ಇದೆ ಆ ಪರ್ಟಿಕ್ಯುಲರ್ ಮ್ಯೂಸಿಕ್ದು ಅಂತ ಇದೆ ನೋಡಿ. 2 ನಿಮಿಷ 54 ಸೆಕೆಂಡ್, 2 ನಿಮಿಷ 7 ಸೆಕೆಂಡು, 2 ನಿಮಿಷ 17 ಸೆಕೆಂಡು. ಸೊ ಈ ರೀತಿ ಎಲ್ಲ ನಿಮಗೆ ಡ್ಯೂರೇಷನ್ ಸಿಗುತ್ತಿಲ್ಲಿ. ಮತ್ತು ಇನ್ನೊಂದು ಲೈಸೆನ್ಸ್ ಟೈಪು ಇದೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಲೈಸೆನ್ಸು ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂದರೆ ಈ ರೀತಿ ಬಂದಿದೆ ಅಂತ ಅಂದರೆ ಸಿಂಬಲು. ಸೊ ಇದ್ರಿಗೆಲ್ಲ ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಅರ್ಥ. ಸೊ ಇನ್ನೊಂದು ಇದೆ, ಅದು ಅಟ್ರಿಬ್ಯೂಷನ್ ರಿಕ್ವೈರ್ಡ್. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಕೊಡ್ತೀನಿ. CC ಅಂತ ಬರುತ್ತೆ, ಕ್ರಿಯೇಟಿವ್ ಕಾಮನ್ಸ್ ಅಟ್ರಿಬ್ಯೂಷನ್ 4.0 ಅಂತ. ಸೊ ಇದ್ರಿಗೆ ನೀವೇನು ಮಾಡಬೇಕಾಗುತ್ತೆ, ಡೀಟೇಲ್ಸ್ ಆ್ಯಡ್ ಮಾಡ್ಬೇಕು ನೋಡಿ. ಇಲ್ಲಿ ಯು ಮಸ್ಟ್ ಇನ್ಕ್ಲೂಡ್ ಅಟ್ರಿಬ್ಯೂಷನ್ ಇನ್ಫಾರ್ಮೇಷನ್ ಇನ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಂದರೆ ಇನ್ಫಾರ್ಮೇಷನ್ ಇರುತ್ತೆ ನೋಡಿ, ಇದನ್ನ ನೀವು ಕಾಪಿ ಮಾಡ್ಕೊಬೇಕಾಗಿರುತ್ತೆ. ಸೊ ಕಾಪಿ ಮಾಡ್ಕೊಂಡು ಇನ್ನು ಪರ್ಟಿಕ್ಯುಲರ್ ವಿಡಿಯೋ ಏನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕಬೇಕಾಗಿರುತ್ತೆ. ಸೊ ಇಲ್ಲೊಂದು ರೋಲ್ ಪ್ಲೇ ಮಾಡುತ್ತಿಲ್ಲಿ. ಅಕಸ್ಮಾತ್ ಏನಾದರೂ ನೀವು ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ನೀವು ಕ್ರೆಡಿಟ್ ಕೊಟ್ಟಿಲ್ಲ ಅಥವಾ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ, ಆವಾಗ 200% ಯೂಟ್ಯೂಬ್ ಅವರೇ ನಿಮಗೆ ಕಾಪಿರೈಟ್ ಕೊಡ್ತಾರೆ. ಅಥವಾ ಆ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಏನಿದೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೂಡ ಕೊಡ್ಬೋದು ಅಥವಾ ಕ್ಲೇಮ್ ಕೂಡ ಕೊಡ್ಬೋದು, ಎಲ್ಲ ಸಾಧ್ಯತೆ ಇದೆ. ಸೊ ಆದಷ್ಟು ನೀವೇನು ಮಾಡಿ, ಅಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡ್ ಮ್ಯೂಸಿಕ್ನ ನೀವು ಯೂಸ್ ಮಾಡಿ. ಮತ್ತು ಇನ್ನೊಂದು ನೋಡಿ, ಇಲ್ಲಿ ಆ್ಯಡೆಡ್ ಡೇಟ್ ಅಂದರೆ ಯಾವಾಗ ಈ ಮ್ಯೂಸಿಕ್ ಆ್ಯಡ್ ಆಗಿದೆ, ಯಾವಾಗ ಮ್ಯೂಸಿಕ್ ರಿಲೀಸ್ ಆಗಿದೆ YT Studio ಆಡಿಯೋ ಲೈಬ್ರರಿ ಅಂತ ನೋಡಿ. ನವೆಂಬರ್ 2024 ಇದೆಲ್ಲ ರೀಸೆಂಟ್ಲಿ ಮ್ಯೂಸಿಕ್. ಮತ್ತು ನೋಡಿ ಅಕ್ಟೋಬರ್ 2024. ಸೊ ರೀಸೆಂಟ್ಲಿ ಇದೆಲ್ಲ ಆ್ಯಡ್ ಆಗಿರುವಂಥ ಮ್ಯೂಸಿಕ್ ಇದು.
ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಹೋಗೋಣ ಸೌಂಡ್ ಎಫೆಕ್ಟ್ಸ್ ಅಂತ ಅಂದರೆ ಈಗ ಸೌಂಡ್ ಎಫೆಕ್ಟ್ಸ್ ಉದಾಹರಣೆಗೋಸ್ಕರ ಕಿಡ್ಸ್ ಪ್ಲೇಯಿಂಗ್ ಅಂತ ಇದೆ, ಫ್ಯಾಕ್ಟ್ರಿ ಬ್ಯಾಕ್ಗ್ರೌಂಡ್ ಅಂತ ಇದೆ, ಆಮೇಲೆ ಟ್ರಕ್ ಡ್ರೈವಿಂಗ್ ದ ಪಾರ್ಕಿಂಗ್ ಸ್ಟ್ರಕ್ಚರ್ ಅಂತ ಇದೆ. ನೋಡಿ ಬೇಜಾನ್ ರೀತಿ ಸೌಂಡ್ ಎಫೆಕ್ಟ್ಸ್ಗೆಲ್ಲ ನಮಗೆ ಬರುತ್ತಿಲ್ಲಿ. ಇಲ್ಲೂ ಕೂಡ ನೋಡಿ ಇಲ್ಲಿ ಡ್ಯೂರೇಷನ್ ಕೊಟ್ಟಿದೆ 3 minutes 34 seconds. ಮತ್ತು ಇಲ್ಲಿ ಕ್ಯಾಟಗರಿ ಬಂದಿದೆ ಆಂಬಿಯನ್ಸಸ್ ಅಂತ. ಸೊ ಇಲ್ಲೂ ಕೂಡ ಫಿಲ್ಟರ್ ಮಾಡ್ಬೋದು. ಈ ಕ್ಯಾಟಗರಿ ಬೇಕಂದರೆ ಫಿಲ್ಟರ್ ಮಾಡ್ಬಿಟ್ಟಿದೆ, ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು ಇಲ್ಲಿ. ಆದರೆ ಇಲ್ಲಿ ಏನು ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಏನೂ ಇಲ್ಲ. ಯೂಸ್ ಮಾಡ್ಬೋದು, ಆದರೆ ಜಾಸ್ತಿ ಹೊತ್ತು ಮಾತ್ರ ಯೂಸ್ ಮಾಡಬಾರ್ದು. ಕೇವಲ ಒಂದು 5-10 seconds ಒಳಗಡೆ ಯೂಸ್ ಮಾಡಿ. ಇದು ನನ್ನ ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಬಳಸ್ಕೊಬೋದು ಅಂತಲೇ ಹೇಳ್ಬೋದು. ಸೊ ಇಲ್ಲೇನಂತ ಅಂದರೆ ನನಗೆ ಇಷ್ಟ ಆಗಿದ್ದು ನಾನು ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಬೇಕಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗೋಸ್ಕರ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಸೊ ಕಾಮಾಗ್ರ ಮ್ಯೂಸಿಕ್ ನನಗೆ ಇಷ್ಟ ಇಲ್ಲ. ಸೊ ಬೇರೆ ಥರ ಒಂದು ಮ್ಯೂಸಿಕ್ ನೋಡ್ತೀನಿ. ಈಗ ನೋಡ್ತಾ ಇರ್ಬೋದಲ್ಲ, ಈ ಮ್ಯೂಸಿಕ್ ಒಂಥರ ಚೆನ್ನಾಗಿದೆ ನನಗೆ. ಸೊ ಇಲ್ಲೇನು ಮಾಡ್ತೀನಿ, ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣಿಸಿದೆ. ಇಲ್ಲಿ ಇದ್ರ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಡೌನ್ಲೋಡ್ ಅಂತ ಕೊಟ್ಟಾಗ ನೋಡಿ ಅದು ಆ ಪರ್ಟಿಕ್ಯುಲರ್ ಏನಿದೆ ಮ್ಯೂಸಿಕ್ ಅದು ಡೌನ್ಲೋಡ್ ಆಗಿರುವಂಥದ್ದು. ಸೊ ಈ ರೀತಿ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವೇನ್ರಲ್ಲಿ ಮಾಡ್ತಾಯಿದ್ರೆ ಎಡಿಟಿಂಗ್, ಸಪೋಸ್ ನೀವು ಪಿ ಸಿನಲ್ಲಿ ಮಾಡ್ತಾಯಿದ್ರೆ ಎಡಿಟಿಂಗ್ ಅಂತ ಅಂದರೆ ನೀವು ಪಿ ಸಿಲಿ ಯಾವ ಸಾಫ್ಟ್ವೇರ್ ಎಡಿಟಿಂಗ್ ಮಾಡ್ತಾಯಿದ್ರೆ ಅದರಲ್ಲಿ ನೀವು ಎಡಿಟಿಂಗ್ ಮಾಡಬೇಕಾಗುತ್ತೆ, ಸಾಂಗ್ ಮಾಡಬೇಕಾಗುತ್ತೆ, ಅಲ್ಲಿ ಕ್ಲಿಪ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ VN ಆ್ಯಪ್ನಲ್ಲಿ ಈಗ ಸಪೋಸ್ ನೀವು ಮೊಬೈಲಲ್ಲಿ ಮಾಡ್ತಾಯಿದ್ದೀರಾ, ಕೀನ್ ಮಾಸ್ಟರಲ್ಲಿ, ಇನ್ಶಾರ್ಟಲ್ಲಿ, VNನಲ್ಲಿ ಬೇಜಾನ್ ರೀತಿ ಆ್ಯಪ್ಸ್ ಇದೆ, ಅದ್ರ ಮೂಲಕ ನೀವು ಎಡಿಟ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡೋದು ಅಡೋಬೆ ಪ್ರೀಮಿಯರ್ ಪ್ರೋ ಎಡಿಟಿಂಗೋಸ್ಕರ. ಉದಾಹರಣೆಗೋಸ್ಕರ ಈ ಕ್ಲಿಪ್ನ ನಾನೀಗ ಇಟ್ಕೊಂಡಿದ್ದೀನಿ. ಸೊ ನಾನು ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಮ್ಯೂಸಿಕ್ನ ನಾನು ಎತ್ಕೊಂಡ್ಬರ್ತೀನಿ. ಸೊ ಎತ್ಕೊಂಡ್ಬಂದ್ಬಿಟ್ಟು ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಿಬಿಟ್ಟು ನನ್ನ ಪರ್ಟಿಕ್ಯುಲರ್ ವಾಯ್ಸ್ ಏನಿದೆ ಅದನ್ನ ಮ್ಯೂಟ್ ಮಾಡ್ತೀನಿ. ಮ್ಯೂಟ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಈಗ ನಾನು ಇದನ್ನ ಪ್ಲೇ ಮಾಡ್ತೀನಿ. ನೋಡ್ತಾ ಇರ್ಬೋದಲ್ಲ, ನೋಡ್ತಾ ಇದ್ದೀರಲ್ಲ, ಮ್ಯೂಸಿಕ್ಕು ಸ್ಲೋ ಆಗಿ ಪ್ಲೇ ಆಗ್ತಾ ಇರುವಂಥದ್ದು. ಸೊ ಈ ರೀತಿ ಮಾಡಿಕೊಂಡು ಎಡಿಟಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಈ ರೀತಿ ಮ್ಯೂಸಿಕ್ ಯೂಸ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ನೀವು YT ಸ್ಟುಡಿಯೋಯಿಂದ ಆಡಿಯೋ ಲೈಬ್ರರಿಯಿಂದ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಟ್ ಒಂದೇನಂತ ಅಂದರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಅಟ್ರಿಬ್ಯೂಷನ್ ರಿಕ್ವೈರ್ಡ್ಗೆ ನೀವು ಹಾಕಲೇಬೇಕಾಗುತ್ತೆ ಡೀಟೇಲ್ಸು, ಡಿಸ್ಕ್ರಿಪ್ಷನ್ ಕ್ರೆಡಿಟ್ ಕೊಡಬೇಕಾಗುತ್ತೆ. ಮತ್ತು ತುಂಬ ಜನ ಕೇಳ್ಬೋದು, ಬರುತ್ತೆ ನಾಟ್ ಅಟ್ರಿಬ್ಯೂಷನ್ ರಿಕ್ವೈರ್ಡ್, ಅಕಸ್ಮಾತ್ ನಾವು ಕ್ರೆಡಿಟ್ ಕೊಡ್ಬೋದಾ ಅಂತ. ಸೊ ಕ್ರೆಡಿಟ್ ಕೊಡ್ಬೋದು ನಾಟ್ ಅಟ್ರಿಬ್ಯೂಷನ್ ರಿಕ್ವೈರ್ಡ್ಗೆ, ಆದರೆ ಅಷ್ಟೊಂದು ರಿಕ್ವೈರ್ ಇಲ್ಲ. ಅದು ಕೊಟ್ಟರೆ ನಿಮಗೆ ಒಳ್ಳೆಯದಂತಲೇ ಹೇಳ್ಬೋದು. ಅಥವಾ ಯೂಟ್ಯೂಬ್ ಅವರು ನೀವು ಒಳ್ಳೆ ಇರೋ ಅಂತ ತಿಳ್ಕೊತಾರೆ. ಸೊ ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಈ ಸ್ಟೆಪ್ಸ್ ಎಲ್ಲ ಬಳಸ್ಕೊಂಡು ಆರಾಮಾಗಿ ನೀವು YT ಲೈಬ್ರರಿಯಿಂದ ಡೌನ್ಲೋಡ್ ಮಾಡ್ಕೊಂಡು ಮ್ಯೂಸಿಕ್ನ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಬೋದಿಲ್ಲ. ನಾನ್ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲು. ನೀವು ಡೌನ್ಲೋಡ್ ಮಾಡಿಕೊಂಡು ನೀವು VN ಎಡಿಟಿಂಗ್ ಆ್ಯಪ್ಲಾಗಲಿ ಅಥವಾ ಯಾವ ಎಡಿಟಿಂಗ್ ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ನೀವು ಮ್ಯೂಸಿಕ್ ಹಾಕ್ಕೊಂಬಿಟ್ಟು ಬೇಕಾದ್ರೆ ನೀವು ಅದನ್ನ ಎಡಿಟಿಂಗ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್. ಆಮೇಲೆ ಹೇಳಿದ್ನಲ್ಲ, ಅಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡು, ಅದೆರಡರಿಗೆ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಅಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡ್ ಅಂತ ಅಂದರೆ ಏನು ಕ್ರೆಡಿಟ್ ಕೊಡಿಸ್ಬೇಡ. ರಿಕ್ವೈರ್ಡ್ ಅಂತ ಅಂದರೆ ನೀವು ಕ್ರೆಡಿಟ್ ಕೊಡಲೇಬೇಕು. ನೋಡಿ ಹೇಳ್ದಲ್ಲ ನಿಮಗೆ, ಅದೆಲ್ಲ ಡೀಟೇಲ್ಸ್ ಕಾಪಿ ಮಾಡಿಬಿಟ್ಟು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಯೂಟ್ಯೂಬ್ ಅವರೇ ನಿಮಗೆ ಕಾಪಿರೈಟ್ ಕೊಡ್ತಾರೆ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಆರ್ಟಿಸ್ಟೇ ನಿಮಗೆ ಕಾಪಿರೈಟ್ ಕ್ಲೇಮ್ ಕೂಡ ಕೊಡ್ಬೋದು. ಎಲ್ಲ ಸಾಧ್ಯತೆ ಇದೆ. ಸೊ ಕೇರ್ಫುಲ್ ಆಗಿ ನೋಡಿ ಚಾಯ್ಸ್ ಮಾಡಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿ ಹಾಗೂ ಕೂಡ ನಿಮ್ಮ ವಿಡಿಯೋಗೆ ಯೂಸ್ ಮಾಡಿ ಫ್ರೆಂಡ್ಸ್. ಎಷ್ಟಾಯಿತು ವಿಡಿಯೋ ಇನ್ಫಾರ್ಮೇಷನ್ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ ಈ ಪರ್ಟಿಕ್ಯುಲರ್ ವಿಡಿಯೋ ಬಗ್ಗೆ. ಈ ರೀತಿ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವೊಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತೊಂದು ಕಮೆಂಟ್ ಮಾಡ್ರೆ. ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.